ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ಅಡಿಗೆ ಮನೆಯೊಳಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವೋಗ ನೋಡ್ರಿ, ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ಎಲ್ಲರೂ ನೀರಾರಿರೋದು, ಹೀಗಾಗಿ ನೋಡ್ರಿ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಈಗ ಹಾಲು ಕಾಯಿಸ್ತಾ ಇದ್ದೀನಿ. ಸ್ನಾನ ಅದು ಎಲ್ಲ ಆಯಿತು, ಕೆಲಸ ಮೇಲೆಲ್ಲ ಮುಗಿಸ್ಕೊಂಡೆ. ಇವಾಗ ನೆಲ ಒರೆಸ್ಕೊಳ್ಳೋದು, ಹಾಸಿಗೆ ತೊಳೆದಾಕೋದು ಅದು ಇದ್ದದ್ದೇ ಅಲ್ರಿ ಆ್ಯಸ್ ಯೂಶ್ವಲ್ ಇವತ್ತಿನ ದಿನ. ಹೀಗಾಗಿ ನಾವು ಕೂಡ ಎಲ್ಲ ರೀತಿಲೂ ಆಚರಿಸ್ತೀವಿ. ಏನಪ್ಪ ಅಂತಂದ್ರೆ ಮಗ ಎಲ್ಲ ಹಾಸಿಗೆ ಹಿಂಡ್ಯಾಕನ ಈಗ ಮನೆಯೂ ಒರೆಸ್ಕೊಂಡೋದಾಗೈತಿ, ಬಾಂಡೆ ಆಗೈತಿ, ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದೆ, ತಲೆ ಸ್ನಾನ ಮಾಡಿದೆ. ಇವತ್ತು ನಿರಾರಿರೋದು ನೋಡ್ರಿ. ನಮ್ಮ ಮನ್ಯಾಗ ನಾನು, ಯಜಮಾನ್ರು, ಆಮೇಲೆ ಮಗ 3 ಜನನೂ ಇರ್ತೀವಿ ನೋಡ್ರಿ. ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೈಡಿಗೆ ಬಂದರೆ ಇಲ್ಲಿ ಸ್ವಲ್ಪ ಕಾಫಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬ್ರೂ ಕಾಫಿ ಮಾಡೋಣ. ಮಾಡಿಬಿಟ್ಟು ಟೀ ಒಂದು ಕುಡಿತೀನಿ ರೀ. ಟೀ ಒಂದು ಕುಡಿತೀವಿ ನೋಡ್ರಿ. ಟೀ ಬಿಟ್ಟರೆ ಮತ್ತೆ ಏನೂ ಇಲ್ಲ ಅಷ್ಟೇ. ಬರೀ ಇವಾಗ ಟೀ ಮಾಡಿ ಕುಡಿದು ಮತ್ತು ನೈವೇದ್ಯ ಇವತ್ತಿನ ದಿನನೇ ಮೀಸಲು ಮಾಡೋದು. ಮೀಸಲು ಶೇಂಗಾದ ಉಂಡೆ ಮಾಡ್ತೀನಿ ರೀ. ಎಳ್ಳು ಶೇಂಗಾ ಹಾಕಿಬಿಟ್ಟು ಶೇಂಗಾದ ಉಂಡೆ ಮಾಡ್ತೀನಿ. ಆಮೇಲೆ ಗುಗ್ರಿ ಕಾಳು ನೆನೆ ಇಟ್ಟಿದ್ದೀನಿ ನೋಡ್ರಿ. ಅಲ್ಲಿ ಕಡಲೆ ಕಾಳು ನೆನೆ ಇಟ್ಟಿದ್ದೀನಿ, ಗೊಗ್ಗರಿ ಮಾಡ್ತೀವಿ. ಆಮೇಲೆ ಸ್ವಲ್ಪ ಚೋಡ ಮಾಡ್ತೀವಿ ಆಯಿತಾ. ಗೆಣಸು ತೊಗೊಂಬಂದ್ರೆ ಯಜಮಾನ್ರು ಗೆಣಸು ಕುದಿಸ್ತೀವಿ. ಇಷ್ಟು ನೋಡ್ರಿ. ಇವತ್ತೆಲ್ಲ ನೀರಿರ್ತಿಲ್ಲ. ರಾತ್ರಿ ಒಂದು 7-7:30 8 ಗಂಟೆ ಸುಮಾರು ಒಂದತ್ತು ಬಿಡೋದು. ನಾವು ಒಂದತ್ತು ಅಂತೀವಿ ರೀ ಈ ಕಡೆ. ನೀರಾರು ಅನ್ನೋದಕ್ಕಿಂತ ಉಪವಾಸ ಅನ್ನೋದಕ್ಕಿಂತ, ಉಪವಾಸ ಅನ್ಬಾರ್ದಂತ, ಉಪವಾಸ ಅನ್ನೋದಕ್ಕಿಂತ ನೀರಾರು ಅಂದ್ರೆ ಪೂರ್ತಿ ಏನೂ ಇಲ್ಲ. ನೀರಾರು ಅಂತ ನೀರನ್ನು ಕುಡಿಯೋಂಗಿಲ್ಲ ಅಂಥೇಳಿ ನೀರಾರು ಅನ್ನೋದು ನೋಡ್ರಿ. ಹಾಲು ಉಕ್ಕು ಬರಕತ್ತಾವು. ಹಾಗಾಗಿ ನೈವೇದ್ಯಕ್ಕೆ ಏನು ಮಾಡ್ತೀನಿ ಏನಿಲ್ಲ, ಆಮೇಲೆ ನಾವು ಹೆಂಗೆ ಆಚರಿಸ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಇವಾಗ ಏನಿಲ್ಲರಿ, ಇವಾಗ ಸ್ವಲ್ಪ ಕಾಫಿ ಮಾಡ್ತೀನಿ, ಮಾಡಿಕೊಂಡು ಕುಡಿತೀವಿ, ಮತ್ತು ಸಿಗ್ತೀವಿ. ಬರ್ರಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಯೋಣ. ಗ್ಲಾಸ್ ಅಂತ ಅನ್ಕೋಬೇಡ್ರಿ, ನೋಡೋದಕ್ಕೆ ಗ್ಲಾಸ್ ಥರನೇ ಐತಿ, ಬಟ್ಲ ಸಣ್ಣದೈತಿ ಇದು. ನೋಡ್ರಿ ಇದಷ್ಟು ಚಹಾ ಕುಡಿದ್ಬಿಟ್ಟು ಶೇಂಗಾ ಹುರ್ಕೋಬೇಕ್ರಿ. ಶೇಂಗಾದ ಕಾಳು ಹುರ್ಕೊಂಡು ಗುಗ್ರಿ ನೆನೆಕಿನಿ, ಶೇಂಗಾದ ಕಾಳು ಹುರ್ಕೊಂಡು ಶೇಂಗಾ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಉಂಡೆ ಕಟ್ಕೋಬೇಕು. ಒಂದು ಸ್ವಲ್ಪ ಚೂಡ ಮಾಡ್ಬೇಕ್ರಿ ಆಯಿತಾ. ಸಂಜೆ ಮುಂದೆ ಗೆಣಸು ಅದಾವಲ್ಲ, ಗೆಣಸು ಕುದಿಸ್ಕೋಬೇಕು ನೋಡಿರಿ. ಪೂಜೆನೂ ಆಗೈತಿ, ತಿರುಗಿ ಕಾಣುತ್ತಾ ಅಂದ್ರೇನು ಹೂವು ಏರಿಸಿಲ್ಲ ದೇವರಿಗೆ. ಯಾಕಂದ್ರೆ ಈಶ್ವರನ ಪೂಜೆ ಮಾಡ್ತೀನಲ್ಲ, ಮೇಲೆ ಈಶ್ವರನ ಫೋಟೋ ಐತಿ, ಜಗಲಿ ಮೇಲೆ ಹಾಕಿರ್ತೀನಿ. ಸಂಜೆ ಮುಂದೆ ಅದು ಫೋಟೋ ತೆಳಗೆ ತೊಗೊಂಬಿಟ್ಟು ಅದನ್ನೆಲ್ಲ ಹೂವು ಅದು ಬಕ್ಕಳಿಗೆ ಹರಿದು ಹೂವು ಏರಿಸಿ ಚೆಂದಾಗ ಮತ್ತು ಸಂಜೆಗೆ ಮತ್ತೆ ಬೇರೆ ಮಾಡ್ಬೇಕ್ರಿ. ಈ ಸತ್ ಪೂಜೆ ಮಾಡಿದ್ದು ಬೇರೆ, ಮತ್ತು ರಾತ್ರಿಗೆ ಪೂಜೆ ಮಾಡೋದು ಬೇರೆ. ಹೀಗಾಗಿ ಇವಾಗ ಹೂವು ಏರ್ಸಿಲ್ರಿ. ಈಗ ಒಂದು 2 ಗಂಟೆ ಸುಮಾರು ಹೂವು ಹರಿಬೇಕ್ರಿ, ಹರಿದು ಹೋಗಿ. ಇವಾಗೇನು ರೀ ಒಟ್ಟೆ ರಾತ್ರಿ ತನಕ ಆದ್ರೂ ಬಾಡೋದಿಲ್ಲ ಹೂವು. ಓಕೆ ಸ್ನೇಹಿತರೆ, ಸಿಗ್ತೀನಿ ರೀ ಮತ್ತು ಶೇಂಗದ ಕಾಳು ಹುರಿಯೋ ಮುಂದೆ ಮಾಡೋ ಮುಂದೆ ಸ್ವಲ್ಪ ಹೊತ್ತು ಕುಂದಿರ್ತೀನಿ. ಕುಂತು ಚಾಲು ಮಾಡ್ತೀನಿ. ಮಾಡಕ್ಕೆ ಚಾಲು ಮಾಡಿದೆ ಅಂದ್ರೆ ಕೆಲಸನೇ ಕೆಲಸ ನೋಡ್ರಿ. ಓಕೆ ಸ್ನೇಹಿತರೆ, ಚೋಡ ಮಾಡೋದಕ್ಕೆ ಇಷ್ಟೆಲ್ಲ ಸಣ್ಣ ಮಾಡ್ಕೊಂಡಿದ್ದೀನಿ ನೋಡ್ರಿ. ಮೆಣಸಿಕಾಯಿ ಇದು ಹೌದು ಮೆಣಸಿಕಾಯಿ ಹಾಕ್ಬೇಕಾಗಿತ್ತು, ಹಸಿಮೆಣ್ಸಿಕಾಯಿ ನೆನಪೋಯ್ತು. ಒಣಖಾರ ಹಾಕಿದ್ದೀನಿ. ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಅರಿಶಿನ, ಜೀರಿಗೆ, ಸಾಸಿವೆ ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವತ್ತೇನೈತಿ ಮಂಡಳದೊಳಗೆ ಮಿಕ್ಸ್ ಮಾಡ್ಕೊಳ್ಳೋದು. ಜಾಸ್ತಿ ವಿಡಿಯೋಕ್ಕೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದ್ರೆ ನಮ್ಮ ಮನೆ ಹಿಂದ್ಗಡೆ ಒಬ್ಬರು ಸರಿ ಹೋಗಿದ್ದಾರೆ ತಾತ. ಹೀಗಾಗಿ ಇಲ್ಲೆಲ್ಲ ಕೇಳ್ತಿರ್ಬೋದು ನಿಮ್ಗೆ ಸೌಂಡು ಬಾರಿಸೋದು. ಇವತ್ತಿನ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅಂದ್ರೆ ಅವ್ರು ಭಾಳ ಪುಣ್ಯ ಮಾಡ್ಯಾರ ನೋಡ್ರಿ. ಆ ಅಜ್ಜ ಭಾಳ ಪುಣ್ಯ. ಇವತ್ತು ಶಿವರಾತ್ರಿ ದಿನ ಯಾರು ಶಿವನ ಹತ್ರ ಹೋಗ್ತಾರಲ್ಲ, ಅವರು ಡೈರೆಕ್ಟಾಗಿ ಸ್ವರ್ಗದ ಬಾಗಿಲು ತೆಗೆದಿರ್ತೈತೆ ಅಂತ. ಇವತ್ತಿನ ದಿನ ಶಿವೋಗ ದಿನ ಜೀವ ಬಿಟ್ಟವರು ಭಾಳ ಪುಣ್ಯ ಮಾಡ್ಯಾನ್ರಿ ಆ ಮುತ್ಯ. ಅಂದರೆ ಶಿವೋಗ ದಿನ ಅವನಿಗೆ ಮರಣ ಬಂದೈತಿ. ಓಕೆ, ನಾ ಒಮ್ಮೆ ಒಂದತ್ತು ಬಿಡುವಾಗ ಸಿಗ್ತೀನಿ ರೀ. ಈಗ ವಿಡಿಯೋ ಮಾಡೋಕ್ಕಾಗಲ್ಲ, ಸೌಂಡ್ ಜಾಸ್ತಿ ಆಗುತ್ತಾ. ಓಕೆ ಸ್ನೇಹಿತರೆ ನೋಡಿರಿ, ಸಂತಿ ತೊಗೊಂಬಂದ್ರೆ ಯಜಮಾನ್ರು ಮೆಣಸಿನ್ಕಾಯಿ, ತಿಪ್ರಿಕಾಯಿ ಇಲ್ಲಿ
ಮೆಕ್ಕೆಕಾಯಿ ಅದಾವು, ಬಾಳೆಹಣ್ಣು ನೈವೇದ್ಯಕ್ಕೆ, ಆಮೇಲೆ ಖಜೂರಿ, ದ್ರಾಕ್ಷಿ ಇಷ್ಟೆಲ್ಲ ಐತೆ ನೋಡಿರಿ. ಮೊಳಕೆ ಕಾಳು ತೊಗೊಂಬಂದಾರ. ಓಕೆ ಸ್ನೇಹಿತರೆ, ಇಷ್ಟ ಐತೆ ನೋಡ್ರಿ. ಇವಾಗ ಯಜಮಾನ್ರು ಒಂದೊತ್ತು ಬಿಡಾಕತ್ತಾರ. ಅವರಿಗೇನು ಸ್ವಲ್ಪ ಸಕ್ಕರೆ ಮೊಸರು, ಮೊದಲು ಸಕ್ಕರೆ ಮೊಸರು ಕೊಡ್ತೇನೆ ರೀ, ಆಮೇಲೆ ನೈವೇದ್ಯಕ್ಕೆ ಹಿಡ್ದದ್ದು ಎಲ್ಲ ಅಲ್ಲಿ ಇಟ್ಟಿರ್ತೀನಲ್ಲ ಅವು ಕೊಡೋದು. ಇಷ್ಟ ಐತೆ ನೋಡ್ರಿ. ಚೋಡ, ಸೇವ, ಗುಗ್ರಿ, ಆಮೇಲೆ ಒಂದು ಉಂಡೆ, ಎಳ್ಳುಂಡೆ, ಆಮೇಲೆ ಖಜೂರಿ, ಬಾಳೆಹಣ್ಣು, ದ್ರಾಕ್ಷಿ ಇಷ್ಟ ಐತೆ ನೋಡ್ರಿ. ಇದು ಯಜಮಾನ್ರು ದೇವ್ರ ಪ್ರಸಾದ ರೀ. ತೊಗೊಂಬಂದಾರ, ಅಲ್ಲಿ ವೈರಿ ಸರ್ ಅಂತ ಕೊಟ್ರಂತ ತೊಗೊಂಬಂದಾರ ನೋಡ್ರಿ ದೇವ್ರ ಪ್ರಸಾದ. ಯಾವ ದೇವ್ರದ ಅಂದಲ್ಲಿ ಪಪ್ಪ? ರೇವಣಸಿದ್ದ ದೇವ್ರ ಪ್ರಸಾದ ಅಂತ ನೋಡ್ರಿ ಕೊಟ್ಟಾರ. ಈಗ ಇದು ಕೊಟ್ವ ನಿಮ್ಮ ಪಪ್ಪ, ನೀನುಗ ಹಚ್ಕೊಡ್ತೀನಿ. ಹಾಗೆ ನೀನು ಒಂದತ್ತು ಬಿಡು. ಮಗನೂ ಒಂದತ್ತದ್ರಿ ಇವತ್ತು, ಅವನು ಒಂದತ್ತನ. ಕೊಡ್ತೀನಿ, ನಿಮ್ಮ ಆಯಿಗೂ ಹಾಕಿ ಕೊಡ್ತೀನಿ, ಚಿಂತೆ ಮಾಡ್ಬೇಡಿ. ಈಗ ಮಗನಿಗೆ ಹಾಕಿ ನೋಡ್ರಿ. ಕರೆಂಟ್ ಹೋಗೋದು ಬರೋದು ಮಾಡಕತ್ತದ. ಈಗ ಹಾಗೆ ವಿಡಿಯೋ ತಗೋರಪ್ಪ. ಓಕೆ ಸ್ನೇಹಿತರೆ, ನಾನು ಅತ್ತಿ ಕಾಲಿಲ್ಲ ಹಾಕಿದ್ದು ಶೇಂಗಾ ಕಾಳು ಎಲ್ಲ ಹಾಕಿಕೊಡ್ಬೇಕು. ಹುಳ ಹೌದು, ಈಗ ಲೈಟ್ ಹೋಗ್ಯಾವಲ್ಲ, ಹುಳಗಳು ಬರ್ತಾವ. ಅದ್ರ ಲೈಟ್ ಏನು ಬೆಳಕಿರ್ತದೆ ಅದು ಬೆಳಕಿಗೆ ಬಡಿತಾವ. ಇಷ್ಟು ಮಾಡಿ ನೋಡ್ರಿ. ಹಾಂ ನೋಡಿ, ಹಿಂಗೆ ಬರೋದು ಹೋಗೋದು ಮಾಡಾಕತ್ತವ ಲೈಟ. ಓಕೆ ಸ್ನೇಹಿತರೆ, ಇವಾಗೆಲ್ಲ ಒಂದೊತ್ತು ಬಿಡೋದಾಯ್ತು, ಎಲ್ಲ ಆಯಿತು, ಕುಂತೀವಿ. ಏನ್ರಿ ಚಂತನ ಇರ್ತೀವಲ್ಲ, ಅಷ್ಟು ಹೋಗೋದಿಲ್ಲ ಬಿಡೋದಿಲ್ಲ. ದೇವ್ರ ಪೂಜೆನೂ ಆಗೈತಿ, ಅಷ್ಟೊಂದೇನು ಹೋಗಲ್ಲ. ಸುಮ್ಮನೆ ಲೈಟಾಗಿ ಇಷ್ಟು ಚೋಡ, ಗೊಗ್ರಿ, ಒಂದು ಅರ್ಧ ಉಂಡೆ, ಒಂದು ಅರ್ಧ ಬಾಳೆಹಣ್ಣು ತಿನ್ನೋದು. ಮಸ್ತಾಗ್ಯದ ನೋಡ್ರಿ. ನಮ್ಮ ಮಗ ತಿನ್ನಕತ್ತ ನೋಡ್ರಿ. ನಾ ಸಾಕಾಸಿ ಇಲ್ಲಿ ತಿನ್ನಂಗೆ ತಿನ್ನಪ್ಪ ಅಂತೇನಿ. ಯಾಕಂದ್ರೆ ಗುಗ್ರಿ ಅದಿರ್ತಾವಲ್ರಿ, ಅವು ಸ್ವಲ್ಪ ತಿನ್ನಕ್ಕೂ ಬರಲ್ಲ, ಹೊಟ್ಟೆ ಕೆಟ್ಟು ಬಿಡ್ತೈತೆ, ಆಮೇಲೆ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ. ಹೀಗಾಗಿ ನಮ್ಮ ಮುದಕ್ಕೆ ತಿನ್ನಕತ್ತ ಬಿಡ್ರಿ ಮತ್ತೆ. ಬರ್ರಿ ಹೊರಗೆ ತೋರಿಸ್ತೀನಿ ನಿಮ್ಗೆ. ನಾವು ಹೊರಗೆ ಶಿವನಿಗೆ ಬೆಳಗ್ಗೆ ಬಿಟ್ಟು ದೀಪ ಹಚ್ಚಿಟ್ಟಿರ್ತೀವಿ. ದ್ವಾಮಿ ಬರ್ತಾವಪ್ಪ ಒಳಗೆ, ಕಲ್ಲೊಳಗೆ ದ್ವಾಮಿ ಸೊಳ್ಳೆ ಬರ್ತಾವೆ ನೋಡ್ರಿ. ಹಿಂಗೆ ಅಲ್ಲೊಂದು ಮತ್ತು ಇಲ್ಲೊಂದು ದೀಪ ಹಚ್ಚಿಟ್ಟಿರ್ತೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ಮಾಡಿಲ್ರಿ, ಅಲ್ಲಿ ಬಾಗಿಲಿಗೆ ಕಾಲಮ್ ಕುಂತವ್ರಿ. ಆ ಕಡೆ ಒಂದು ಕಾಲಮ್ ಕುಂತೈತಿ, ಹಿಂಗಾಗಿ ಆ ಸೈಡು. ಹಿಂಗಾಗಿ ಕಾಲಮ್ ಇದ್ದದಕ್ಕೆ ಅಲ್ಲಿ ಮಾಡೋಕ್ಕಾಗಿಲ್ಲ. ಅಂದ್ರೆ ಅಂದ್ರೆ ಇಷ್ಟು ಕಿಂಡಿ ಬಿಡ್ತಾರೆ ಬಾಗಿಲು ಸೈಡಿಗೆ. ಅಲ್ಲಿ ಪಣತಿ ಇಟ್ಟು ದೀಪ ಹಚ್ಚಿರ್ತಾರೆ. ಅವು ಕಾಲಮ್ ಕುಂತದಕ್ಕಾಗಿ ಮಾಡೋದಕ್ಕಾಗಿಲ್ಲಲ್ಲ. ಹಾಗಾಗಿ ಡಬ್ಬಿ ಇಡ್ತೀನಿ ರೀ. ಡಬ್ಬಿ ಇಟ್ಟು ಡಬ್ಬಿ ಮೇಲೆ ಎರಡು ಪಣತಿ, ಒಂದು ಪಣತಿ ಮ್ಯಾಗ ಒಂದು ಪಣತಿ ಹಚ್ಚಬಾರ್ದು. ಹಿಂಗಾಗಿ ಒಂದ್ರ ಮೇಲೆ ಒಂದಿಟ್ಟು ಎರಡು ಪಣತಿ ಒಳಗೆ ದೀಪ ಹಚ್ಚೋದು ನೋಡ್ರಿ. ಈ ಥರ ಡಬ್ಬಿ ಇಟ್ಟು ಅದ್ರ ತೆಳಗೂ ಇಡಕ್ಕೆ ಬರೋಂಗಿಲ್ಲ ಪಣತಿ. ಹೀಗಾಗಿ ಅಂತರಲ್ಲೇ ಇಡೋದು.
ಈ ಥರ ಐತೆ ನಮ್ಮದು ಆಚರಣೆ, ಈ ಥರ ಇರ್ತೈತಿ ಶಿವರಾತ್ರಿ ದಿನ. ನಿಮ್ಮ ಕಡೆ ಹೆಂಗೆ ಇರ್ತೈತಿ, ನೀವು ಹೆಂಗೆ ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಕರೆಂಟು ಹೋಗೋದು ಬರೋದು ಮಾಡಕತ್ತಾವ. ಸ್ವಲ್ಪ ಸೆಕೆ ಅನ್ಸಕತ್ತೆ. ಇವತ್ತು ಸೆಕೆ ಅನ್ಸಕತ್ತೈತಿ ನೋಡಿರಿ. ಇವತ್ತು ಸ್ವಲ್ಪ ಸೆಕೆ ಅನ್ಸಕತ್ತೈತಿ. ಇಷ್ಟು ದಿನ ಆದರೂ ಇದೆಲ್ಲ ಬೆಳಗ್ಗೆ ಚಳಿ ಬಿಡ್ತೈತಿ ರೀ, ತಣ್ಣ ಗಾಳಿ ಬಿಡ್ತೈತಿ ಬೆಳಗ್ಗೆ. ಈಗ ಅದ್ರ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಆಗಿಬಿಟ್ಟವ್ರಿ. ನಮ್ಮ ಕಡೆ ಎಲ್ಲ ಭತ್ತ ಬೆಳಿತಾರೆ, ಸೈಡಿಗೆ ಸಿಕ್ಕಾಪಟ್ಟೆ ಸೊಳ್ಳೆಪ್ಪ. ಬಾಗಿಲು ತೆಗೆದು ಬಿಡಂಗಿಲ್ಲ. ಆಗಲೇ ಸ್ವಲ್ಪ ದೀಪ ಅದು ಹಚ್ಚಿದ್ನೆಲ್ಲ ಬಾಗಿಲ ಮುಚ್ಚಿಬಿಡೋದು ಅಂತ ತೆಗೆದುಬಿಟ್ಟು ನೀ ಫುಲ್ಲು ಒಳಗೆ ಹೋಗ್ಬಿಟ್ಟವು ಸೊಳ್ಳೆ. ಇವಾಗ ಬತ್ತಿ ಹಚ್ಚಬೇಕು, ಗುಡ್ ನೈಟ್ ಹಾಕಬೇಕು, ಲಿಕ್ವಿಡ್ ಸಿಗ್ತದಲ್ಲ ಅದನ್ನು ಹಾಕಬೇಕು. ಹಾಕಿ ಒಟ್ಟು ಒಂದು ಸೊಳ್ಳೆ ಇರ್ಲಾರ್ದಂಗೆ ಇಟ್ಕೋಬೇಕು ರೀ, ಅಂದರೆ ನಾವು ಆರಾಮಾಗಿರ್ತೇವೆ. ಇಲ್ಲಾಂದ್ರೆ ದಿನ ಒಂದೊಂದು ಜಡ್ಡು ಬರ್ತೈತೆ ರೀ ಸೊಳ್ಳೆ ಕಡಿಸ್ಕೊಂಡ್ರೆ. ಹೀಗಾಗಿ ಓಕೆ ಸ್ನೇಹಿತರೆ, ಸಿಗೋಣ. ಇವತ್ತಿನ ಶಿವರಾತ್ರಿಯ ವಿಡಿಯೋ ಇಷ್ಟಿತ್ತು. ನೀವು ಹೆಂಗೆ ಆಚರಿಸಿದ್ರಿ, ಹೆಂಗೆ ಆಚರಣೆ ಮಾಡ್ತೀರಿ ಅನ್ನೋದು ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟಾಗಿ ತಿಳಿಸ್ರಿ. ಸೊಳ್ಳೆ ಸಿಕ್ಕಾಪಟ್ಟೆ ಬರಾಕತ್ತಿದ್ರು ನೋಡಿರಿ. ಬಾಬಾ ಓಕೆ ಬಾಯ್.